ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ದಳಪತಿ ನಡುವೆ ಮುಂದುವರಿದ ಟಾಸ್ ಫೈಟ್ ಇದು. ಕುಮಾರಸ್ವಾಮಿ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಡಿಕೆ ಶಿವಕುಮಾರ್. ನಾನು ದಲಿತರಿಗೆ ಅನ್ಯಾಯ ಮಾಡಿ ಆಸ್ತಿ ಮಾಡಿದ್ನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ಲಾಕ್ ಆ್ಯಂಡ್ ವೈಟ್ ಟಿವಿ ಮಾಡಿಕೊಂಡಿದ್ದಂತೆ ಕುಮಾರಸ್ವಾಮಿ ಅದನ್ನ ಬಿಚ್ಚಿ ತೋರಿಸ್ಲಿ ಅಂತ ಡಿಕೆ ಶಿವಕುಮಾರ್ ಆರ್ಭಟವನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಹುರುಳಿ ರಾಗಿಯನ್ನೇ ತಿಂದವರು ಸ್ವಾಮಿ, ಅದನ್ನ ಬೆಳ್ಕೊಂಡು ಬಂದಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ನಮ್ಮ ಆಸ್ತಿ ಎಷ್ಟಿದೆ ಅನ್ನೋದನ್ನ ಬಂದು ಕೇಳಲಿ ಎಚ್.ಡಿ. ಕುಮಾರಸ್ವಾಮಿ ಅವರು. ಇದು ಕುಮಾರಸ್ವಾಮಿ ವಿರುದ್ಧ ಮತ್ತೆ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಬನ್ನಿ ಹಾಗಾದರೆ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ಏನೆಲ್ಲ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಕುಮಾರಸ್ವಾಮಿ ಪಲಾಯನವಾದಿ ಆಗಿದ್ದಾರೆ ಸರ್. ನಾನು ಹೇಳ್ತಾ ಇಲ್ಲ, ಈಗ ಅವ್ರು ಏನು ಹೇಳಿದ್ ನಾನು ತೋರಿಸಿದ್ದೀನಿ ಮಂಡ್ಯದಲ್ಲಿ. ಇರಲಿ, ನೋ ಪ್ರಾಬ್ಲಮ್, ಅವ್ರು ಏನು ಬೇಕಾದ್ರೆ ಹೇಳಿ. ಅದು ಟಿ ವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇಟ್ಕೊಂಡಿದ್ದಂತೆ. ಬ್ಲ್ಯಾಕ್ ಆ್ಯಂಡ್ ಬಂದು ಅಲ್ಲಿ ವಿಚಾರಿಸ್ಲಿ. ನಮ್ಮಪ್ಪ ಉಳ್ಳಿ ಮಾಡ್ತಿದ್ನೋ, ನಮ್ಮ ತಾತ ಉಳ್ಳಿ ಅಳಿತಿದ್ದೋ, ರಾಗಿ ಅಳಿತಿದ್ರು, ಕಡಲೆಕಾಯಿ ಅಳಿತಿದ್ರು. ನನ್ನ ಮನೆ ಎಮರ್ಜೆನ್ಸಿಲಿ ರೇಡ್ ಆದಾಗ ಚಿನ್ನ ತಂದು ಬಿಸಾಕಿದ್ರು ಇಡ್ಲಿಗೆ. ಅದೆಲ್ಲ ನೆಕ್ಸ್ಟ್ ಪಾಯಿಂಟು. ಅವೆಲ್ಲ ಉಳ್ಳಿನೇ. ಈಗೂ ತಿನ್ನೋದು ನಾವು ಉಳ್ಳಿನೇ. ನಮ್ಮನೇಲಿ ತಿನ್ನೋದು ಈಗ ಉಳ್ಳಿನೇ, ನಾನು ತಿನ್ನೋದು ಕಡಲೆಕಾಯಿನೇ, ರಾಗಿನೇ. ನಾವೇನು ಬೇರೆ ಏನು ಬೆಳೀತಾ ಇದ್ದು ಅಂತ ಹೇಳೋದಿಲ್ಲ. ನಮ್ಮ ಆಸೆ ಎಷ್ಟಿತ್ತು ಅಂತ ಊರಲ್ಲಿ ಹೋಗಿ ಕೇಳಿ ನಮ್ಮ ಜನ. ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ದಳಪತಿ ನಡುವೆ ಮುಂದುವರಿದ ಟಾಸ್ ಫೈಟ್ ಇದು. ಕುಮಾರಸ್ವಾಮಿ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಡಿಕೆ ಶಿವಕುಮಾರ್. ನಾನು ದಲಿತರಿಗೆ ಅನ್ಯಾಯ ಮಾಡಿ ಆಸ್ತಿ ಮಾಡಿದ್ನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ಲಾಕ್ ಆ್ಯಂಡ್ ವೈಟ್ ಟಿವಿ ಮಾಡಿಕೊಂಡಿದ್ದಂತೆ ಕುಮಾರಸ್ವಾಮಿ ಅದನ್ನ ಬಿಚ್ಚಿ ತೋರಿಸ್ಲಿ ಅಂತ ಡಿಕೆ ಶಿವಕುಮಾರ್ ಆರ್ಭಟವನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಹುರುಳಿ ರಾಗಿಯನ್ನೇ ತಿಂದವರು ಸ್ವಾಮಿ, ಅದನ್ನ ಬೆಳ್ಕೊಂಡು ಬಂದಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ನಮ್ಮ ಆಸ್ತಿ ಎಷ್ಟಿದೆ ಅನ್ನೋದನ್ನ ಬಂದು ಕೇಳಲಿ ಎಚ್.ಡಿ. ಕುಮಾರಸ್ವಾಮಿ ಅವರು. ಇದು ಕುಮಾರಸ್ವಾಮಿ ವಿರುದ್ಧ ಮತ್ತೆ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಬನ್ನಿ ಹಾಗಾದರೆ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ಏನೆಲ್ಲ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಕುಮಾರಸ್ವಾಮಿ ಪಲಾಯನವಾದಿ ಆಗಿದ್ದಾರೆ ಸರ್. ನಾನು ಹೇಳ್ತಾ ಇಲ್ಲ, ಈಗ ಅವ್ರು ಏನು ಹೇಳಿದ್ ನಾನು ತೋರಿಸಿದ್ದೀನಿ ಮಂಡ್ಯದಲ್ಲಿ. ಇರಲಿ, ನೋ ಪ್ರಾಬ್ಲಮ್, ಅವ್ರು ಏನು ಬೇಕಾದ್ರೆ ಹೇಳಿ. ಅದು ಟಿ ವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇಟ್ಕೊಂಡಿದ್ದಂತೆ. ಬ್ಲ್ಯಾಕ್ ಆ್ಯಂಡ್ ಬಂದು ಅಲ್ಲಿ ವಿಚಾರಿಸ್ಲಿ. ನಮ್ಮಪ್ಪ ಉಳ್ಳಿ ಮಾಡ್ತಿದ್ನೋ, ನಮ್ಮ ತಾತ ಉಳ್ಳಿ ಅಳಿತಿದ್ದೋ, ರಾಗಿ ಅಳಿತಿದ್ರು, ಕಡಲೆಕಾಯಿ ಅಳಿತಿದ್ರು. ನನ್ನ ಮನೆ ಎಮರ್ಜೆನ್ಸಿಲಿ ರೇಡ್ ಆದಾಗ ಚಿನ್ನ ತಂದು ಬಿಸಾಕಿದ್ರು ಇಡ್ಲಿಗೆ. ಅದೆಲ್ಲ ನೆಕ್ಸ್ಟ್ ಪಾಯಿಂಟು. ಅವೆಲ್ಲ ಉಳ್ಳಿನೇ. ಈಗೂ ತಿನ್ನೋದು ನಾವು ಉಳ್ಳಿನೇ. ನಮ್ಮನೇಲಿ ತಿನ್ನೋದು ಈಗ ಉಳ್ಳಿನೇ, ನಾನು ತಿನ್ನೋದು ಕಡಲೆಕಾಯಿನೇ, ರಾಗಿನೇ. ನಾವೇನು ಬೇರೆ ಏನು ಬೆಳೀತಾ ಇದ್ದು ಅಂತ ಹೇಳೋದಿಲ್ಲ. ನಮ್ಮ ಆಸೆ ಎಷ್ಟಿತ್ತು ಅಂತ ಊರಲ್ಲಿ ಹೋಗಿ ಕೇಳಿ ನಮ್ಮ ಜನ. ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ದಳಪತಿ ನಡುವೆ ಮುಂದುವರಿದ ಟಾಸ್ ಫೈಟ್ ಇದು. ಕುಮಾರಸ್ವಾಮಿ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಡಿಕೆ ಶಿವಕುಮಾರ್. ನಾನು ದಲಿತರಿಗೆ ಅನ್ಯಾಯ ಮಾಡಿ ಆಸ್ತಿ ಮಾಡಿದ್ನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ಲಾಕ್ ಆ್ಯಂಡ್ ವೈಟ್ ಟಿವಿ ಮಾಡಿಕೊಂಡಿದ್ದಂತೆ ಕುಮಾರಸ್ವಾಮಿ ಅದನ್ನ ಬಿಚ್ಚಿ ತೋರಿಸ್ಲಿ ಅಂತ ಡಿಕೆ ಶಿವಕುಮಾರ್ ಆರ್ಭಟವನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಹುರುಳಿ ರಾಗಿಯನ್ನೇ ತಿಂದವರು ಸ್ವಾಮಿ, ಅದನ್ನ ಬೆಳ್ಕೊಂಡು ಬಂದಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ನಮ್ಮ ಆಸ್ತಿ ಎಷ್ಟಿದೆ ಅನ್ನೋದನ್ನ ಬಂದು ಕೇಳಲಿ ಎಚ್.ಡಿ. ಕುಮಾರಸ್ವಾಮಿ ಅವರು. ಇದು ಕುಮಾರಸ್ವಾಮಿ ವಿರುದ್ಧ ಮತ್ತೆ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಬನ್ನಿ ಹಾಗಾದರೆ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ಏನೆಲ್ಲ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಕುಮಾರಸ್ವಾಮಿ ಪಲಾಯನವಾದಿ ಆಗಿದ್ದಾರೆ ಸರ್. ನಾನು ಹೇಳ್ತಾ ಇಲ್ಲ, ಈಗ ಅವ್ರು ಏನು ಹೇಳಿದ್ ನಾನು ತೋರಿಸಿದ್ದೀನಿ ಮಂಡ್ಯದಲ್ಲಿ. ಇರಲಿ, ನೋ ಪ್ರಾಬ್ಲಮ್, ಅವ್ರು ಏನು ಬೇಕಾದ್ರೆ ಹೇಳಿ. ಅದು ಟಿ ವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇಟ್ಕೊಂಡಿದ್ದಂತೆ. ಬ್ಲ್ಯಾಕ್ ಆ್ಯಂಡ್ ಬಂದು ಅಲ್ಲಿ ವಿಚಾರಿಸ್ಲಿ. ನಮ್ಮಪ್ಪ ಉಳ್ಳಿ ಮಾಡ್ತಿದ್ನೋ, ನಮ್ಮ ತಾತ ಉಳ್ಳಿ ಅಳಿತಿದ್ದೋ, ರಾಗಿ ಅಳಿತಿದ್ರು, ಕಡಲೆಕಾಯಿ ಅಳಿತಿದ್ರು. ನನ್ನ ಮನೆ ಎಮರ್ಜೆನ್ಸಿಲಿ ರೇಡ್ ಆದಾಗ ಚಿನ್ನ ತಂದು ಬಿಸಾಕಿದ್ರು ಇಡ್ಲಿಗೆ. ಅದೆಲ್ಲ ನೆಕ್ಸ್ಟ್ ಪಾಯಿಂಟು. ಅವೆಲ್ಲ ಉಳ್ಳಿನೇ. ಈಗೂ ತಿನ್ನೋದು ನಾವು ಉಳ್ಳಿನೇ. ನಮ್ಮನೇಲಿ ತಿನ್ನೋದು ಈಗ ಉಳ್ಳಿನೇ, ನಾನು ತಿನ್ನೋದು ಕಡಲೆಕಾಯಿನೇ, ರಾಗಿನೇ. ನಾವೇನು ಬೇರೆ ಏನು ಬೆಳೀತಾ ಇದ್ದು ಅಂತ ಹೇಳೋದಿಲ್ಲ. ನಮ್ಮ ಆಸೆ ಎಷ್ಟಿತ್ತು ಅಂತ ಊರಲ್ಲಿ ಹೋಗಿ ಕೇಳಿ ನಮ್ಮ ಜನ. ಕುಮಾರಸ್ವಾಮಿ ನೋಡಿ, ರಾಜ್ಯದ ವಿವಿಧ ಭಾಗಗಳಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಜೊತೆಗೆ ಈ ಭೂಕುಸಿತ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಕೊಡಗು ಜಿಲ್ಲೆಯಲ್ಲಿ ಭೂಕುಸಿತದ ಸರಣಿ ಇದು.
ಸಮತಟ್ಟಾದ ಗ್ರಾಮದಲ್ಲೂ ಕೂಡ ಭೂಕುಸಿತ ಆಗಿದೆ. ಮಣ್ಣಿನೊಂದಿಗೆ ಬೃಹತ್ ಮರಗಳು ಕೂಡ ಧರಶಾಯಿ ಆಗ್ತಾ ಇದೆ. ಕೆರೆಕೋಡಿ ನೀರಿನಿಂದ ರೈತರು ಪಾಪ ಕಂಗಾಲಾಗಿ ಹೋಗಿದ್ದಾರೆ. ಉಂಜಿನಹಳ್ಳಿ ಕೆರೆಯಿಂದ ಸಾಲು ಸಾಲು ಅವಾಂತರ ಆಗ್ತಾ ಇದೆ. ದೊಡ್ಡಹಳ್ಳಿ ಗ್ರಾಮಸ್ಥರ ಅಳಲನ್ನ ಕೇಳೋರು ಯಾರು ಹಾಗಾದ್ರೆ? ಸೋಮವಾರಪೇಟೆ ತಾಲೂಕು ದೊಡ್ಡಹಳ್ಳಿ ಗ್ರಾಮ ಇದು. ನಿರಂತರವಾಗಿ ಮಳೆ ಆಗ್ತಾ ಇದೆ. ಸಮತಟ್ಟಾದ ಪ್ರದೇಶದಲ್ಲೂ ಕೂಡ ಭೂಕುಸಿತ ಆಗ್ತಾ ಇದೆ. ನೋಡಿ, ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಸರಿಯಾಗಿ ಸ್ಪಂದನೆಯನ್ನು ವ್ಯಕ್ತಪಡಿಸಬೇಕಾಗತ್ತೆ. ನೋಡಿ ಯಾವ ರೀತಿಯಾಗಿ ಅಲ್ಲಿ ಭೂಕುಸಿತ ಆಗಿದೆ. ರೈತರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಏನಾಗ್ತಾ ಇದೆ ಎಂತ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ನಿರಂತರವಾಗಿ ಮಳೆ ಒಂದ್ ಕಡೆಯಲ್ಲಿ, ಸಮತಟ್ಟಾದ ಪ್ರದೇಶದಲ್ಲೂ ಕೂಡ ಇದ್ದಕ್ಕಿದ್ದಾಗೆ ಭೂಕುಸಿತ ಆಗ್ತಾ ಇದೆ. ಕಣಗಾಲ ಕೆರೆದು ಬಂದಿದೆ, ಅದು ಕೂಡ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿ ಬರ್ತಾ ಇದೆ ಎಲ್ಲ ಫುಲ್ ಡಾಕ್ಯುಮೆಂಟ್ರಿ ಅಂತ ಇದೆ. ನೀವು ಕಳಿಸಿದ್ರೆ ವಾಟ್ಸಪ್ ಅದು ಸಾಕು. ಸಾಮಾನ್ಯವಾಗಿ ಮಡಿಕೇರಿ ಸುತ್ತಮುತ್ತ ಗುಡ್ಡ ಕುಸಿತವಾಗಿರುವುದನ್ನು ನಾವು ನೋಡಿದ್ದೇವೆ. ಆದರೆ ಇಲ್ಲಿ ಸಮತಟ್ಟಾದ ಪ್ರದೇಶದಲ್ಲಿ ಗುಡ್ಡ ಕುಸಿತ ರೀತಿಯಲ್ಲಿ ಭೂಕುಸಿತವಾಗಿರುವಂಥದ್ದು. ಇದು ಸೋಮವಾರಪೇಟೆ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮ. ಈ ಗ್ರಾಮದ ಪ್ರಮುಖ ಸಮಸ್ಯೆ ಅಂತ ಹೇಳಿದ್ರೆ ಮೇಲ್ಭಾಗದ ಎರಡು ಗ್ರಾಮದಲ್ಲಿ ಎರಡು ಕೆರೆ ಇದೆ. ಆ ಕೆರೆಯಿಂದ ನೀರು ಬರುವಂಥದ್ದು, ಅದಕ್ಕೆ ಸರಿಯಾದ ಕಾಲುವೆ ವ್ಯವಸ್ಥೆ ಇಲ್ಲ ನೀರು ಹೋಗಲಿಕ್ಕೆ. ಅದರಿಂದ ಇಲ್ಲಿ ಕೃಷಿ ಭೂಮಿಗಾಗಿ ಬರುವಂಥ ನೀರು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಈಗ ಇತ್ತೀಚೆಗೆ ಒಂದು ವಾರ ಸುರಿದಂಥ ಧಾರಾಕಾರ ಮಳೆಗೆ ಈ ರೀತಿ ಎಲ್ಲ ಮಣ್ಣು ಕುಸಿತವಾಗಿರುವಂಥದ್ದು ಮತ್ತು ಮರಗಳು ಕೂಡ ಅಕ್ಕಪಕ್ಕದ ಜಮೀನಲ್ಲಿ ಮರಗಳು ಕೂಡ ಕುಸಿತಾ ಇದೆ. ಆದ್ದರಿಂದ ಇಲ್ಲಿಯ ಈ ಕೃಷಿ ಭೂಮಿ ಮಾಲೀಕರು ಯಾರಿದ್ದಾರೆ ಅವರು ತುಂಬ ಆತಂಕದಲ್ಲಿದ್ದಾರೆ. ಯಾಕೆಂದರೆ ಅರ್ಧ ಎಕರೆ, ಮುಕ್ಕಾಲು ಎಕರೆ, 1 ಎಕರೆ ಜಮೀನು ಇರುವಂಥವ್ರು ಅವರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಅಂದರೆ ಆ ಕೆರೆ ಏನಿದೆ, ಆ ಕೆರೆಯನ್ನು ನೀರು ಹೋಗೋದಕ್ಕೆ ಒಂದು ವ್ಯವಸ್ಥಿತವಾಗಿ ಕಾಲುವೆಯನ್ನು ಮಾಡಬೇಕಂತ ಹೇಳಿ ಇಲ್ಲಿಯ ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ. ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಸಣ್ಣ ನೀರಾವರಿ ಇಲಾಖೆಗಳಿಗೆ ಮನವಿ ಕೊಟ್ಟಿದ್ದಾರೆ. ಆದರೆ ಯಾವುದು ಕೂಡ ಈಗ ಪ್ರಯೋಜನ ಆಗಿಲ್ಲ. ಈಗ ಇದು ಹೆಚ್ಚು ಗುಡ್ಡ ಕುಸಿತ ರೀತಿಯಲ್ಲಿ ಕುಸಿತಾ ಇದೆ. ಈ ಮಣ್ಣು ಹೋಗಿ ಕೆಳಭಾಗದ ಒಂದು ಕೆರೆಯಲ್ಲಿ ನಿಲ್ತಾ ಇದೆ. ತೀವ್ರ ಸಮಸ್ಯೆ ಆಗ್ತಿದೆ. ಆದ್ದರಿಂದ ಆದಷ್ಟು ಬೇಗ ಅಧಿಕಾರಿಗಳು, ಜನಪ್ರತಿನಿಧಿಗಳು ಬಂದು ಇದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದು ಇಲ್ಲಿಗೆ ತಡೆಗೋಡೆ ಕಟ್ಟಬೇಕು, ಅದನ್ನು ಮತ್ತೆ ನೀರು ಹೋಗಲಿಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕಂತ ಹೇಳಿ ಜನತೆ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.